ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶ ಏನೋ ಕೊಟ್ಟಿದೆ ಕೋರ್ಟ್. ಆ ಎರಡನೇ ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ಆದ್ರೆ ಲೋಕಾಯುಕ್ತದ ಅಡಿಯಲ್ಲಿ ತನಿಖೆ ಆದರೂ ಕೂಡ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಆಗತ್ತಾ ಅನ್ನೋ ಅನುಮಾನ ದೂರುದಾರರಾದ ಪ್ರದೀಪ್ ಅವರಿಗೆ ಇವತ್ತು ಬೆಳಗ್ಗೆ ನಡೆದ ಘಟನೆಯಿಂದ ಹುಟ್ಕೊಂಡಿದೆ. ಇವತ್ತು ಹೋದ್ರು, ನಿನ್ನೆಯ ಆರ್ಡರ್ ಕಾಪಿಯನ್ನ ಇಟ್ಕೊಂಡು ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಅಲ್ಲಾದ ಘಟನೆಗಳು, ಅದರ ಪ್ರತ್ಯಕ್ಷ ಸಾಕ್ಷಿಯಾದ ದೇವರಾಜ್ ಸರ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಲೋಕಾಯುಕ್ತ ತನಿಖೆಯಲ್ಲಿ ಪ್ರಭಾವ ಬೀರೋ ಸಾಧ್ಯತೆ ಇದೆ ಅನ್ನೋ ಆತಂಕ ಇದೆ. ಹೀಗಾಗಿ ಸಿಬಿಐ ತನಿಖೆಗೆ ಆಗ್ರಹಿಸುತ್ತಿದ್ದಾರೆ ದೂರುದಾರರ ಪರ. ಸ್ನೇಹಮಯಿ ಕೃಷ್ಣ ಇನ್ನೊಬ್ರು ದೂರುದಾರರು, ಅವ್ರ ಪರ ವಕೀಲೆ ಮಾತನಾಡಿದ್ದಾರೆ, ಲಕ್ಷ್ಮೀ ಅಯ್ಯಂಗಾರ್ ಅವರು. ಅವ್ರ ಹೇಳಿಕೆ ಗಮನಿಸಿ, ದೇವರಾಜ್ ಸರ್ದು ರಿಯಾಕ್ಷನ್ ಬೇಕಿದಕ್ಕೆ. Extremely happy about the order. Now we have to wait for the Lokayukta to get going on the investigation. We're waiting for them to register FIR and get started. Not at this point of time. The court has ordered the Lokayukta, if they do their duty fairly, I don't think there would be any necessity on our part. ಮೊದಲನೇದಾಗಿ ನಾನು ಹೇಳೋದಿಷ್ಟೇ, ನೆನ್ನೆ ನಡೆದಿರ್ತಕ್ಕಂಥ Extremely happy about the order. Now we have to wait for the ಇದ್ರ ಮುಂದುವರೆದ ಭಾಗವಾಗಿ ಲಕ್ಷ್ಮೀ ಅಯ್ಯಂಗಾರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸರ್ ಈಗಲೇ ನಾವು ಡೌಟ್ ಪಡೋದಿಲ್ಲ, ಬಟ್ ಮುಂದಿನ ಹಂತದಲ್ಲಿ ನಮ್ಗೆ ಯಾವುದೇ ತನಿಖೆಯ ಭಾಗವಾಗಿಯೂ ಅನುಮಾನ ಬಂದರೂ ನಾವು ಸಿಬಿಐಗೆ ಅಪ್ರೋಚ್ ಮಾಡ್ತೀವಿ. ಪ್ರದೀಪ್ ಕುಮಾರ್ ಅವ್ರದ್ದು ಇದೆ ಬಹುತೇಕ ಅವರ ಖಂಡಿತ ಅಮ್ಮ. ಈಗ ಸಮೀವುಲ್ಲಾ ಸರ್ ಸಹ ಅದನ್ನೇ ಹೇಳ್ತಾರೆ. ಅಮ್ಮ, ಈಗ ಏನಕ್ಕೆ ನಮಗೆ ಲೋಕಾಯುಕ್ತದ ಬಗ್ಗೆ ನಂಬಿಕೆ ಬರಲಿಲ್ಲ, ಆ ಒಂದು ಭಾವನೆ ಯಾಕೆ ವಿರೋಧ ಪಕ್ಷಗಳು ಬರ್ತಿದೆ ಅಂತಕ್ಕಂಥದ್ದನ್ನ ಇವತ್ತು ಕ್ಲಾರಿಫೈ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆಯಿಂದ ನಾವು ನಮ್ಮ ಪ್ರಹಸನ ಏನು ಮೈಸೂರಲ್ಲಿ ನಡೀತು SP ಲೋಕಾಯುಕ್ತ ಕಚೇರಿನಲ್ಲಿ ಅಂತಕ್ಕಂಥ ತಾವೇ ಬಿತ್ತರ ಮಾಡಿದ್ದಾರೆ. ಈಗೇನಾಗ್ತಿದೆ, ಸರಿಸುಮಾರು ನಾವು ಜುಲೈಯಲ್ಲಿ ಕೊಟ್ಟಂತ ಒಂದು ದೂರನ್ನ ಇಲ್ಲಿವರೆಗೂ ಏನು ಮಾಡಿದ್ರಿ ಅಂತ ಕೇಳಿದ್ರೆ ಲೋಕಾಯುಕ್ತದವ್ರು ಉತ್ತರ ಕೊಡಲ್ಲ. ಅದಾದ್ಮೇಲೆ ಸತತವಾಗಿ 3 ದೂರುಗಳನ್ನು ನಾವು ಅಲ್ಲಿ ಹೋಗಿ ಸಲ್ಲಿಸಿದ್ದೀವಿ, ಅಕ್ಲಾಯ್ಮೆಂಟ್ ತೊಗೊಂಡಿದ್ದೀವಿ. ಅಪ್ಪಿತಪ್ಪಿಯೂ ಯಾವುದೇ ಏನಾಗಿದೆ, ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದನ್ನು ನಮಗೆ ತಿಳಿಸೋಲ್ಲ. ನಾವು ಬಹಳಷ್ಟು ಒತ್ತಾಯ ಮಾಡಿದ್ವಿ. ಇವತ್ತು ನಿನ್ನೆ ಜಡ್ಜ್ಮೆಂಟ್ ಬಂದಿದೆ. ದಯವಿಟ್ಟು ಇವತ್ತು ಆ ಜಡ್ಜ್ಮೆಂಟ್ ಪ್ರಕಾರ ಯು ಆರ್ ಎಂಪವರ್ಡ್ ಟು ರಿಜಿಸ್ಟರ್ಡ್ FIR. ಯು ಆರ್ ಎಂಪವರ್ಡ್. 17A ಅಂತಕ್ಕಂಥದ್ದು ಯಾವುದೇ ಬಾರ್ ಅಂತಕ್ಕಂಥದ್ದು ಇಲ್ಲ ಅಂತ ಕೋರ್ಟ್ ಮಾನ್ಯತೆ ಮಾಡಿದೆ. ದಯಮಾಡಿ FIR ರಿಜಿಸ್ಟರ್ ಮಾಡಿ. ಇಲ್ಲ ಅನ್ನೋಗಿದ್ರೆ ದಯಮಾಡಿ ಇಲ್ಲಿವರೆಗೂ ನಾವು ಕೊಟ್ಟಿರ್ತಕ್ಕಂಥ ದೂರು ಬಗ್ಗೆ ಎಂಡಾರ್ಸ್ಮೆಂಟ್ ಕೊಡಿ, ಹಿಂಬರಹವನ್ನ ಕೊಡಿ. ಯಾವ ಹಂತದಲ್ಲಿದೆ ನಮ್ಮ ದೂರು ಅಂತಕ್ಕಂಥದ್ದನ್ನ ಈ ರಾಜ್ಯದ ಗೌರವಾನ್ವಿತ ಪ್ರಜೆಯಾಗಿ ನಾವು ಕೇಳ್ತಿದ್ವಿ. ಮತ್ತೆ ವಿರೋಧ ಪಕ್ಷವಾಗೂ ಸಹ ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕೇಳ್ತಿದ್ವಿ ಅಂದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಆರಿಕೆಯ ಉತ್ತರ, ಜಾರಿಕೆಯ ಉತ್ತರ. ಅಧಿಕಾರಿಗಳು ಯಾವಾಗ ಆರಿಕೆಯ ಮತ್ತು ಜಾರಿಕೆಯ ಉತ್ತರವನ್ನು ಕೊಡ್ತಾರೆ ಅಂತಂದ್ರೆ ಅವ್ರ ತಲೆ ಮೇಲೆ ಇರತಕ್ಕಂತಹ ಒಂದು ಒತ್ತಡ, ಆ ಕಾರಣ ಅಷ್ಟೇ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ದೊಡ್ಡ ಗಲಾಟೆ ಆಯಿತು. ಇವತ್ತೊಂದು ದಿವಸ ಇದೆಲ್ಲ ಆಗಿದೆ. ಈಗ ಮಾನ್ಯ ನಟರಾಜ್ ಗೌಡರು ಇದನ್ನ ಬಹಳಷ್ಟು ಸೊಗಸಾಗಿ ಸತ್ಯವನ್ನು ಸುಳ್ಳು ಮಾಡಲಿಕ್ಕೆ ಅವರ ಗುರುಗಳು ಏನು ಇವಾಗ ಕಾನೂನು ಪಂಡಿತರು, ರಾಜಕೀಯ ಪಂಡಿತರು ಅಂತ ಏನು ಹೇಳ್ತಿದ್ದಾರೆ ಶ್ರೀಯುತ ನಟರಾಜ್ ಗೌಡರು, ಒಂದೇ ಒಂದು ವಿಷಯವನ್ನ ಕಾನೂನು ಪಂಡಿತರಿಗೆ ನನಗೆ ಇವ್ರ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅಮ್ಮ ಶ್ರೀಯುತ ನಿಂಗಾ ಅಲಿಯಾಸ್, ನಾನು ಹೆಚ್ಚಿಗೆ ಟೈಮ್ ತೊಗೊಳಕ್ ಹೋಗಲ್ಲ, ಯಾಕಂದ್ರೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಶ್ರೀಯುತ ನಿಂಗಾ ಅಲಿಯಾಸ್ ಜವರಾನ್ ಅವರಿಗೆ 3 ಜನ ಮಕ್ಕಳು, ಮೈಲಾರಪ್ಪ, ಮಲ್ಲಯ್ಯ ಮತ್ತೆ ದೇವರಾಜ್ ಅಂತಕ್ಕಂಥವ್ರು. 1968 ಶ್ರೀಯುತ ಗೌಡ್ರೆ ದಯವಿಟ್ಟು ಮಾಡಿ ಇದನ್ನು ಕೇಳಿಸ್ಕೋಬೇಕು. 1968 ಹಕ್ಕು ಖುಲಾಸೆಯನ್ನ ಮಾಡ್ಕೊಡ್ತಾರೆ. 300 ರೂಪಾಯಿ ದುಡ್ಡನ್ನ ಆಗಿನ ಕಾಲಕ್ಕೆ ಪಡೆದು ದೇವರಾಜು ಮತ್ತೆ ಮಲ್ಲಯ್ಯ ಅನ್ನೋದು ನನಗೆ ಮೈಲಾರಯ್ಯನವರಿಗೆ ನೀವು ಈ ಭೂಮಿಯ ಒಂದು ಹಕ್ಕು ಬಿಡುಗಡೆಯನ್ನು ನೀವು ಮಾಡಿಕೊಟ್ಟ ಮೇಲೆ ಹೂ ಇಸ್ ದ ಓನರ್? ಸಮೀವುಲ್ಲಾ ಸರ್ ಅವರು ಹೇಳಿ. ಇವಾಗ ಸರ್ ನಾವಿಬ್ರು ಇವತ್ತು ನಟರಾಜ್ ಗೌಡ್ರಿಗೆ ಹಕ್ಕು ಖುಲಾಸೆ ಮಾಡಿಕೊಟ್ಬಿಡ್ಲೆ ಹೂ ಇಸ್ ದ ಓನರ್ ಆಫ್ ದಿ ಲ್ಯಾಂಡ್? ಮೈಲಾರಯ್ಯ ಇಸ್ ದ ಓನರ್ ಆಫ್ ದಿ ಲ್ಯಾಂಡ್ ಆಸ್ ಪರ್ ದ ಲಾ. ಆದ್ರೆ ದೇವರಾಜ್ ಕೈಲಿ ಹೆಂಗ್ ರಿಜಿಸ್ಟರ್ ಮಾಡಿಸ್ಕೊಂಡ್ರಿ ನೀವು? ದೇವರಾಜ್ ಕೈಲಿ ಲ್ಯಾಂಡ್ ಹೆಂಗ್ ರಿಜಿಸ್ಟರ್ ಮಾಡಿಸ್ಕೊಂಡ್ರಿ? ಒಂದ್ ನಿಮಿಷ ಇದನ್ನ ಹೇಳಿದ್ರು ಆಯ್ತಲ್ಲಮ್ಮ. ಹೀಗೇನಾಗಿದೆ ಇಷ್ಟೆಲ್ಲ ಅಂದ್ರೆ ಅಲ್ಲಿ ಫ್ರಾಡ್ ಆಯ್ತು. ಅಲ್ಲಿಗೆ 1992 ಇದು ಫ್ರಾಡ್ಗೆ ಎಲ್ಲಾ ತರದ ವ್ಯವಸ್ಥೆ ಆಯಿತು. 2004 ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ತಮ್ಮ ಪ್ರಭಾವವನ್ನು ಮೈಸೂರು ಜಿಲ್ಲೆಯ ಜಿಲ್ಲಾ ಮಂತ್ರಿಗಳು ತಮ್ಮ ಸ್ಥಾನವನ್ನೇ ಹೇಗೆ ದುರುಪಯೋಗ ಪಡಿಸ್ಕೊತಾರೆ ಅನ್ನೋದಕ್ಕೆ ಮಾನ್ಯ ನ್ಯಾಯಾಲಯ ಸಹ ಅದನ್ನ ಹೇಳುತ್ತೆ. ಮಾನ್ಯ ನ್ಯಾಯಾಲಯ ನೀವು ಹೇಳಿರ್ತಕ್ಕಂಥ ನಿಮ್ಮ ಪಕ್ಷದ ಎಲ್ಲ MLCಗಳು ಮತ್ತೆ ಸಚಿವರುಗಳು ಮಾಡೋದಕ್ಕೆ ಒಂದೇ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ದಯಮಾಡಿ ಒಂದೇ ಒಂದು ಸೆಕೆಂಡಲ್ಲಿ ಹೇಳ್ಬಿಡ್ತೀನಿ. ದ ಫ್ಯಾಕ್ಟ್ಸ್ ನರೇಟೆಡ್ ಇನ್ ದ ಪಿಟಿಷನ್ ವುಡ್ ಅನ್ಡೌಟೆಡ್ಲಿ ರಿಕ್ವೈರ್ ಅನ್ ಇನ್ವೆಸ್ಟಿಗೇಷನ್. ಅನ್ಡೌಟೆಡ್ಲಿ ರಿಕ್ವೈರ್ ಅನ್ ಇನ್ವೆಸ್ಟಿಗೇಷನ್ ಇನ್ ದ ಟೀತ್ ಆಫ್ ದಿ ಫ್ಯಾಕ್ಟ್ ದಟ್ ದ ಬೆನಿಫಿಷರಿ ಆಫ್ ದೀಸ್ ಆಕ್ಟ್ಸ್ ಈಸ್ ನಾಟ್ ಎನಿಬಡಿ ಔಟ್ಸೈಡ್ ಬಟ್ ದ ವೈಫ್ ಆಫ್ ದಿ ಪಿಟಿಷನರ್. ವೆರಿ ವೆರಿ ಕ್ಲಿಯರ್ ಆಗಿದೆ. ಏನು ಪಿಟಿಷನರ್ ವೈಫ್
ಧರ್ಮಪತ್ನಿಯವರು ಇದರ ಲಾಭವನ್ನ ಪಡೆದಿರ್ತಕ್ಕಂಥದ್ದು. ಅನ್ಡೌಟೆಡ್ಲಿ ಇಟ್ ರಿಕ್ವೈರ್ಸ್ ಇನ್ವೆಸ್ಟಿಗೇಷನ್. ನಾವು ಕೇಳ್ತಿರೋದು ಅದನ್ನೇನೆ. ನಾವು ಕೇಳಿರೋ ಸ್ವಾಮಿ ಈಗ ನಟರಾಜ್ ಗೌಡ್ರ ಬದಲಾವಣೆ ಹೆಂಗಾಯ್ತು ಗೊತ್ತಾ? ಮುಂಚೆ ಹೇಳ್ತಿದ್ದು ಅಂದ್ರೆ ಇವತ್ತಿನ ರಿಯಾಕ್ಷನ್ ನಟರಾಜ್ ಗೌಡ್ರು ಕೇಳಿಸ್ಕೊಂಡ್ರು, ತನಿಖೆ ಆಗ್ಲಿ ನಾವೆಲ್ಲ ಬೇಡ ಅಂತಿದ್ವಿ. ಸಿದ್ದರಾಮಯ್ಯನವರು ಹೇಳಿದ್ರು, ಪ್ರಿಯಾಂಕರ್ಗೆ ಹೇಳಿದ್ರು, ತನಿಖೆ ಆಗೋದು ಬೇಡ ಅಂತಲೇ ಅಲ್ವಾ ರಿಟರ್ಜಿ ಹಾಕಿದ್ದು. ಗವರ್ನರ್ ಅವರ ತೀರ್ಮಾನವನ್ನ ಪ್ರತಿ ಹೆಜ್ಜೆಗೂ ಕ್ವಶನ್ ಮಾಡ್ಕೊಂಡ್ ಬಂದಿದ್ದು, ಪ್ರಶ್ನೆ ಮಾಡಿದ್ದು ಅಷ್ಟೇ ಅಲ್ಲದೆ ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂತವ್ರನ್ನ ಅಪಮಾನಿಸ್ಕೊಂಡ್ ಬಂದ್ರು. ಈಗ ಇವ್ರು ಮಾಡಿದಂತ ಪ್ರತಿಯೊಂದು ಆಪಾದನೆಗಳು ಬಾಂಗ್ಲಾದೇಶದಲ್ಲಿದ್ದಂತಹ ಪ್ರಧಾನಿಗಳನ್ನ ಯಾವ ರೀತಿ ಓಡಿಸಿದ್ವು ಆ ರೀತಿ ಓಡಿಸ್ತೀವಿ ಗವರ್ನರ್ ಅವ್ರನ್ನಂತ ಹೇಳಿದಂತಹ ಮಾತುಗಳಿಗೆ ಇವತ್ತು ರಾಜ್ಯದ ಕ್ಷಮೆ ಕೇಳ್ತಾರ, ಮಾನ್ಯ ಗವರ್ನರ್ ಅವ್ರ ಕ್ಷಮೆ ಕೇಳ್ತಾರ, ಯಾರ ಕ್ಷಮೆ ಕೇಳಬೇಕು? ಅಷ್ಟಕ್ಕೂ ಸಹ ಮಾನ್ಯ ನ್ಯಾಯಾಲಯ ಉತ್ತರ ಕೊಟ್ಟಿದೆ. ಪ್ರಾರಂಭದಲ್ಲಿ ನಾನು ಈ ಪ್ರಶ್ನೆನ ನ್ಯಾಯಾಲಯ ಉತ್ತರ ಕೊಟ್ಟಿದೆ. ನೀವು ಎತ್ತಿದಂತ ಎಲ್ಲ ಪ್ರಶ್ನೆಗಳಿಗೂ ಸಹ 11 ಅಂಶಗಳಲ್ಲಿ ಮುಖ್ಯವಾಗಿ ನಟರಾಜ್ ಗೌಡ್ರು ಓಪನಿಂಗ್ ರಿಮಾರ್ಕ್ಸ್ ಅಲ್ಲಿ ಹೇಳಿದ್ರು, ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.